ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ಬಂದುಬಿಟ್ಟು ನಮ್ಮ ಅಣ್ಣನ ಮನೇಲಿ ಇದ್ದಕ್ಕಿದ್ದಂಗೆ ಹೊಸ ಮನೆಗೆ ಹೋಗಿ ಹಾಲು ಉಕ್ಕಿಸೋದು ಕಾರ್ಯಕ್ರಮ ಇತ್ತು. ಏನಕ್ಕಪ್ಪ ಅಂದರೆ ಇದ್ದಕ್ಕಿದ್ದಂಗೆ ಆ ಮನೆಯವರು ಲೀಸಿಗೆ ಕೊಡಲ್ಲ, ಬಾಡಿಗೆ ಕೊಡ್ತೀವಿ, ಇಲ್ಲಾಂದರೆ ಖಾಲಿ ಮಾಡಿ ನೋಡ್ಕೊಳ್ಳಿ ಮನೇನ ಅಂತ ಹೇಳಿದ್ರು. ಸಡನ್ನಾಗಿ ಹೇಳೋದ್ರಿಂದ ಬೆಂಗಳೂರಲ್ಲಿ ಸ್ವಲ್ಪ ಮನೆ ಹುಡ್ಕೋದು ಕಷ್ಟನೇ. ಹಂಗೂ ಸುಮಾರು ಕಡೆ ಹುಡ್ಕಿದ್ರು, ಒಂದು ವಾರದ ಮೇಲೆ ಆಗಿತ್ತು. ಸಿಕ್ಕಿದ್ದಾನೆ ಆ ಕಡೆ ಈ ಕಡೆ ಅಂತ ಸುಮಾರು ಕಡೆ ಹುಡುಕ್ತಾಯಿದ್ರು. ಅಂದರೆ ಬಾಡಿಗೆಗೆ ಸಿಗುತ್ತೆ, ಲೀಸಿಗೆ ಸಿಗ್ತಾ ಇರಲಿಲ್ಲ. ಹಂಗಾಗಿ ಏನಪ್ಪ ಮಾಡೋದು ಅಂದ್ಬಿಟ್ಟು ನಮ್ಮ ಅತ್ತಿಗೆ ನಮ್ಮ ಅಣ್ಣ ಇಬ್ಬರೂ ಹೋಗಿ ಹುಡುಕಿ ಕೊನೆಗೆ ಅವ್ರ ಮನೆ ಹತ್ರನೇ ಸಿಕ್ತು. ಸಡನ್ನಾಗಿ ಸಿಕ್ಕಿದ್ರಿಂದ ಸಡನ್ನಾಗಿ ಖಾಲಿ ಮಾಡಿದ್ರು. ಸಡನ್ನಾಗಿ ಮನೆಗೆ ಶಿಫ್ಟ್ ಆದರು. ಆಮೇಲೆ ಹಾಲು ಉಕ್ಕಿಸ್ತಾ ಇದ್ದೀವಿ ಬನ್ನಿರಿ ಮನೆಗೆ ಅಂತ ಕರೆದಿದ್ರು. ನಮ್ಮ ಅತ್ತಿಗೆ ಮತ್ತು ನಮ್ಮ ತಂಗಿ ನಾನು ಎಲ್ಲ ಸ್ವಲ್ಪ ದೂರದಲ್ಲೇ ಇರೋದು, ದೂರ ಏನಿಲ್ಲ. ಅಲ್ಲೇ ಹೋಗೋಣ, ನಮ್ಮ ಚಿಕ್ಕಮ್ಮನೂ ಅಲ್ಲೇ ಇರೋದು, ಅವ್ರು ನೈಟಿಲೇ ಬಂದುಬಿಟ್ಟಿದ್ದಾರೆ. ಆಮೇಲೆ ಬಂದು ಇನ್ನೂ ಏನು ಶಿಫ್ಟ್ ಮಾಡಿಲ್ಲ, ಎಲ್ಲ ಜೋಡಿಸ್ಕೊಂಡಿದ್ದಾರೆ. ಅದೇ ಎಲ್ಲಿ ಟಿ ವಿ ಇಡೋದು, ಎಲ್ಲಿ ದೇವರು ಇಡೋದು ಅಂತೆಲ್ಲ ಹಂಗೆ ಮಾತಾಡ್ತಾ ಇದ್ವಿ. ಅಲ್ಲಿ ದೇವ್ರು ಇಟ್ಟಿರೋ ಹತ್ರ ಟಿ ವಿ ಬರುತ್ತೆ, ದೇವ್ರದ್ದು ಇಡೋಕ್ಕಾಗಲ್ಲ. ಹಂಗಾಗಿ ಒಂದು ದೇವ್ರದ್ದು ಇಡೋದು ಬರುತ್ತಲ್ಲ, ಅದು ತಂದುಬಿಡೋಣ ಅಂತ ಮಾತಾಡ್ತಾಯಿದ್ರು. ಹಂಗಾಗಿ ಆಮೇಲೆ ನೋಡ್ಕೊಂಡು ಇಟ್ಕೊಳ್ರಿ ಅಂತ ನಾವು ಅದನ್ನೇ ಮಾತಾಡ್ತಾ ಇದ್ವಿ. ಒಂದು ಕಡೆ ದೇವರು ಪೂಜೆ ಮಾಡಿ ಬೆಳಗ್ಗೆನೇ ಹಾಲು ಉಕ್ಸಿದ್ರು. ಆಮೇಲೆ ಒಬ್ಬಟ್ಟು, ಪಲಾವು, ಮೊಸರು ಬಜ್ಜಿ, ಅನ್ನ ಸಾರು, ರಸಮ್ಮು ಎಲ್ಲ ಮಾಡಿದ್ದಾರೆ, ಹಪ್ಪಳ ಎಲ್ಲ. ಆಮೇಲೆ ನಾವು ಬೆಳಗ್ಗೆನೇ ಮಾಡಿದರು, ನಾವು ಸಂಜೆ ಹೋಗಿದ್ವಿ. ನಮ್ಮ ತಂಗಿನೂ ಸಂಜೆ ಬರ್ತೀನಿ ಅಂದಳು. ಹಂಗೆ ಹೋಗಿ ಇವಳು ನನ್ನ ತಂಗಿ ಮಗಳು ಈ ಫ್ರಾಕ್ ನಾನೇ ಹೊಲ್ದಿರೋದು, ಹೇಗಿದೆ ಅಂತ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿ ಬಂದಿದೆ, ಸೀರೆಯಲ್ಲಿ ಹೊಲ್ದಿರುವಂಥ ಫ್ರಾಕ್ ಇದು. ಆಮೇಲೆ ನಮ್ಮ ಚಿಕ್ಕಮ್ಮನ ಮಗ, ನಮ್ಮ ಅಣ್ಣನ ಮಗ, ನಮ್ಮ ತಂಗಿಯವ್ರ ಯಜಮಾನ್ರು ಎಲ್ಲರೂ ಊಟ ಮಾಡ್ತಿದ್ದಾರೆ. ನಮ್ಮ ಚಿಕ್ಕಪ್ಪ ಬಂದು ಮದುವೆ ಫೋಟೋನು, ನಮ್ಮ ಅಣ್ಣನದು ಮದುವೆ ಫೋಟೋ ನೋಡ್ತಾ ಇದ್ದಾರೆ. ಅಂದರೆ ಏನೋ ಒಂಥರ ಖುಷಿ, ಎಲ್ಲರೂ ಈ ಥರ ಏನೋ ಒಂದು ಚಿಕ್ಕದಾಗಿ ಫಂಕ್ಷನ್ ಅಂತಂದಾಗ ಎಲ್ಲ ಒಟ್ಟಿಗೆ ಸೇರ್ತೀವಿ. ಅದೇ ಒಂಥರ ಖುಷಿ ನೋಡಿ. ಎಲ್ಲ ಊಟ ಮಾಡ್ತಾ ಕೂತಿದ್ದಾರೆ. ನಮ್ಮ ಅಣ್ಣ ಊಟ ಮಾಡು ಅಂದರೆ ಎಲ್ರೂ ಮನೆಗೆ ಕಳಿಸ್ಬಿಟ್ಟು ಬಂದು ಊಟ ಮಾಡ್ತೀನಿ, ನೀವು ಊಟ ತಿಂದ್ಬಿಟ್ಟು ಹೋಗ್ತಾರಲ್ವ, ಗಾಡೀಲಿ ಬಿಟ್ಬಿಟ್ಟು ಬಂದು ಊಟ ಮಾಡ್ತೀನಿ ಅಂದ್ಬಿಟ್ಟು ಅವ್ರು ಮಾಡಲಿಲ್ಲ. ಅವ್ರ ಮತ್ತಿಗೆ ಎಲ್ರಿಗೂ ಬಡಿಸ್ತಾಯಿದ್ರು. ಎಲ್ಲ ಊಟ ಮಾಡಿಕೊಂಡು ಆಮೇಲೆ ಎಲ್ಲ ಮುಗಿಸ್ಕೊಂಡು ಈ ರೀತಿ ಬಂದ್ವಿ ಮನೆಗೆ. ತುಂಬಾ ಚೆನ್ನಾಗಾಯಿತು. ಒಂಥರ ಹತ್ರ ಇರೋದ್ರಿಂದ ಓಡಾಡಿಕೊಂಡು ಬಂದ್ವಿ. ಈ ರೀತಿ ಆಗಿತ್ತು ನನ್ನ ಲಾಗು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.